ಪ್ರಚಲಿತ ವಿದ್ಯಮಾನಗಳು ಮತ್ತು ಸಾಮಾನ್ಯ ಜ್ಞಾನ. ಕರ್ನಾಟಕದ ವನ್ಯಜೀವಿ ಧಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಮತ್ತು ಏಕೈಕ ಗಿಡುಗ ಸಂರಕ್ಷಣಾ ಧಾಮ ವಲ್ಚರ್ ಸ್ಯಾಂಚುರಿ ಯಾವುದು? ಭಾರತದ ಮೊದಲ ಮತ್ತು ಏಕೈಕ ಗಿಡುಗ ಸಂರಕ್ಷಣಾ ಧಾಮ ವಲ್ಚರ್ ಸ್ಯಾಂಚುರಿ ಯಾವುದು? ಎ. ದರೋಜಿ ಕರಡಿಧಾಮ, ಬಿ. ರಾಮದೇವ್ರ ಬೆಟ್ಟ ವನ್ಯಜೀವಿ ಧಾಮ, ಸಿ. ಆದಚುಂಚನಗಿರಿ ವನ್ಯಜೀವಿ ಧಾಮ, ಡಿ. ಗುಡವಿ ಪಕ್ಷಿಧಾಮ. ಉತ್ತರ ಬಿ. ರಾಮದೇವರ ಬೆಟ್ಟ ವನ್ಯಜೀವಿ ಧಾಮ. ರಾಮದೇವರ ಬೆಟ್ಟ ವನ್ಯಜೀವಿ ಧಾಮದಲ್ಲಿ ಗಿಡುಗ ಸಂರಕ್ಷಣಾ ಧಾಮ ವಲ್ಚರ್ ಸ್ಯಾಂಚುರಿ ಅಂತ ಕರೀತೇವೆ. ನಾಲ್ಕು ಕೊಂಬಿನ ಜಿಂಕೆ. ಎರಡನೇದು, ನಾಲ್ಕು ಕೊಂಬಿನ ಜಿಂಕೆ ಚೌಸಿಂಘ ರಕ್ಷಣೆಗಾಗಿ ಈ ಕೆಳಗಿನ ಯಾವ ವನ್ಯಜೀವಿ ಧಾಮವನ್ನು ಮೀಸಲಿಡಲಾಗಿದೆ? ನಾಲ್ಕು ಕೊಂಬಿನ ಜಿಂಕೆ ಚೌಸಿಂಘ ರಕ್ಷಣೆಗಾಗಿ ಈ ಕೆಳಗಿನ ಯಾವ ವನ್ಯಜೀವಿ ಧಾಮವನ್ನು ಮೀಸಲಿಡಲಾಗಿದೆ? ಎ. ರಾಣೆಬೆನ್ನೂರು, ಬಿ. ರಂಗಯ್ಯನದುರ್ಗ, ಸಿ. ಭೀಮಗಢ, ಡಿ. ಕಾವೇರಿ. ಉತ್ತರ ಬಿ. ರಂಗಯ್ಯನದುರ್ಗವನ್ನು ನಾಲ್ಕು ಕೊಂಬಿನ ಜಿಂಕೆಯ ಸಂರಕ್ಷಣೆಗಾಗಿ ಈ ವನ್ಯಜೀವಿ ಧಾಮವನ್ನು ಮೀಸಲಿಡಲಾಗಿದೆ. ಮೂರನೇ ಪ್ರಶ್ನೆ, ಏಷ್ಯಾದ ಮೊದಲ ಕರಡಿಧಾಮವಾದ ದರೋಜಿ ಕರಡಿಧಾಮವು ಯಾವ ಜಿಲ್ಲೆಯಲ್ಲಿದೆ? ಏಷ್ಯಾದ ಮೊದಲ ಕರಡಿಧಾಮವಾದ ದರೋಜಿ ಕರಡಿಧಾಮವು ಯಾವ ಜಿಲ್ಲೆಯಲ್ಲಿದೆ? ಎ. ಬಳ್ಳಾರಿ, ಬಿ. ಶಿವಮೊಗ್ಗ, ಸಿ. ಚಾಮರಾಜನಗರ, ಡಿ. ಬೆಳಗಾವಿ. ಉತ್ತರ ಎ. ಬಳ್ಳಾರಿಯಲ್ಲಿ ಏಷ್ಯಾದ ಮೊದಲ ಕರಡಿಧಾಮವಾದ ದರೋಜಿ ಕರಡಿಧಾಮವಿದೆ. ನಾಲ್ಕನೇದು, ಅತ್ಯಂತ ಅಪರೂಪವಾದ ರೌಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಬಾವಲಿ. ಏನಂತ ರೌಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಬಾವಲಿ ಕಂಡುಬರುವ ಏಕೈಕ ವನ್ಯಜೀವಿ ಧಾಮ ಯಾವುದು? ಎ. ಮೂಕಾಂಬಿಕಾ, ಬಿ. ಭೀಮಗಢ ವನ್ಯಜೀವಿ ಧಾಮ, ಸಿ. ಶರಾವತಿ ಕಣಿವೆ, ಡಿ. ದಾಂಡೇಲಿ. ರೌಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಬಾವಲಿ ಇದು ಕಂಡುಬರುವ ವನ್ಯಜೀವಿ ಧಾಮ ಯಾವುದಂದರೆ ಭೀಮಗಢ ವನ್ಯಜೀವಿ ಧಾಮ. ಇದು ಬೆಳಗಾವಿಯಲ್ಲಿದೆ. ಬಿಳಿಗಿರಿ ರಂಗನಾಥ ಸ್ವಾಮಿ. ಐದನೇ ಪ್ರಶ್ನೆ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ BRT ವನ್ಯಜೀವಿ ಧಾಮವು ಯಾವ ಎರಡು ಪರ್ವತ ಶ್ರೇಣಿಗಳ ನಡುವೆ ಕೊಂಡಿಯಾಗಿ ನಿರ್ವಹಿಸುತ್ತದೆ? ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ BRT ವನ್ಯಜೀವಿ ಧಾಮವು ಯಾವ ಎರಡು ಪರ್ವತ ಶ್ರೇಣಿಗಳ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಎ. ಪಶ್ಚಿಮ ಘಟ್ಟಗಳು ಮತ್ತು ವಿಂಧ್ಯ ಪರ್ವತಗಳು, ಬಿ. ಪೂರ್ವ ಘಟ್ಟಗಳು ಮತ್ತು ಅರಾವಳಿ ಪರ್ವತಗಳು, ಸಿ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು, ಡಿ. ಸಾತ್ಪುರ ಮತ್ತು ಪಶ್ಚಿಮ ಘಟ್ಟಗಳು. ಇದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು. ಬಿಳಿಗಿರಿ ರಂಗನಾಥ ಸ್ವಾಮಿ BRTಯು ವನ್ಯಜೀವಿ ಎರಡು ಪರ್ವತ ಶ್ರೇಣಿಗಳ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಚಿಂಕಾರ ಭಾರತೀಯ ಗೆಜಲ್ ಪ್ರಾಣಿಗೆ ಹೆಸರುವಾಸಿಯಾದ ಧಾಮ ಯಾವುದು? ಕರ್ನಾಟಕದ ಚಿಂಕಾರ ಭಾರತೀಯ ಗೆಜಲ್ ಪ್ರಾಣಿಗೆ ಹೆಸರುವಾಸಿಯಾದ ಧಾಮ ಯಾವುದು? ಎ. ಎಡಹಳ್ಳಿ, ಬಿ. ಅರಬಿತಿಟ್ಟು, ಸಿ. ಮೇಲ್ಕೋಟೆ ದೇವಾಲಯ, ಡಿ. ಅತ್ತಿವೇರಿ. ಎ. ಎಡಹಳ್ಳಿ, ಬಿ. ಅರಬಿತಿಟ್ಟು, ಸಿ. ಮೇಲುಕೋಟೆ, ಡಿ. ಅತ್ತಿವೇರಿ. ಉತ್ತರ ಎ. ಎಡಹಳ್ಳಿ. ಗಮನಿಸಿ, ಬುಕ್ಕಾಪಟ್ಟಣದಲ್ಲೂ ಸಹ ಚಿಂಕಾರಗಳಿವೆ. ಏಳನೇ ಪ್ರಶ್ನೆ, ಕರ್ನಾಟಕದ ಪಕ್ಷಿ ಕಾಶಿ ಎಂದು ಕರೆಯಲ್ಪಡುವ ರಂಗನತಿಟ್ಟು ಪಕ್ಷಿಧಾಮವು ಯಾವ ನದಿಯ ದಂಡೆಯಲ್ಲಿದೆ? ಕರ್ನಾಟಕದಲ್ಲಿ ಪಕ್ಷಿ ಕಾಶಿ ಎಂದು ಕರೆಯಲ್ಪಡುವ ರಂಗನತಿಟ್ಟು ಪಕ್ಷಿಧಾಮವು ಯಾವ ನದಿಯ ದಂಡೆಯಲ್ಲಿದೆ? ಎ. ತುಂಗಭದ್ರಾ, ಬಿ. ಕೃಷ್ಣ, ಸಿ. ಕಾವೇರಿ, ಡಿ. ನೇತ್ರಾವತಿ. ಇದರ ಉತ್ತರ ಸಿ. ಕಾವೇರಿ ನದಿ ದಂಡೆಯ ಮೇಲೆ ಪಕ್ಷಿ ಕಾಶಿ ಎಂದು ಕರೆಯಲ್ಪಡುವ ರಂಗನತಿಟ್ಟು ಪಕ್ಷಿಧಾಮವು ಇದೆ. 8 ಪ್ರಶ್ನೆ, ಇತ್ತೀಚೆಗೆ ಯಾವ ವನ್ಯಜೀವಿ ಧಾಮವನ್ನು ಸಿಂಹಬಾಲದ ಮಕಾಕ್ ಲಯನ್ ಟೇಲ್ಡ್ ಮ್ಯಾಕಾಕ್ ಸಂರಕ್ಷಣೆಗಾಗಿ ಹೆಚ್ಚಿನ ಪ್ರದೇಶವನ್ನು ಸೇರಿಸಿ ವಿಸ್ತರಿಸಲಾಗಿದೆ? ಇತ್ತೀಚೆಗೆ ಯಾವ ವನ್ಯಜೀವಿ ಧಾಮವನ್ನು ಸಿಂಹಬಾಲದ ಮ್ಯಾಕಾಕ್ ಲಯನ್ ಟೇಲ್ಡ್ ಮ್ಯಾಕಾಕ್ ಸಂರಕ್ಷಣೆಗಾಗಿ ಹೆಚ್ಚಿನ ಪ್ರದೇಶವನ್ನು ಸೇರಿಸಿ ವಿಸ್ತರಿಸಲಾಗಿದೆ? ಎ. ಸೋಮೇಶ್ವರ, ಬಿ. ಮೂಕಾಂಬಿಕಾ, ಸಿ. ಶರಾವತಿ ಕಣಿವೆ, ಡಿ. ಶೆಟ್ಟಿಹಳ್ಳಿ. ಉತ್ತರ ಶರಾವತಿ ಕಣಿವೆಯನ್ನು ಲಯನ್ ಟೇಲ್ಡ್ ಮ್ಯಾಕಾಕ್ ಸಂರಕ್ಷಣೆಗಾಗಿ ಹೆಚ್ಚಿನ ಪ್ರದೇಶವನ್ನು ಸೇರಿಸಿಕೊಳ್ಳಲಾಗಿದೆ. ಇಲ್ಲಿ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನವಿಲು ಧಾಮದ ವಿಧ, ಹೆಸರು, ಜಿಲ್ಲೆ. ನವಿಲು ಎಲ್ಲಿ ಕಂಡು ಬರ್ತವೆ? ಆದಿಚುಂಚನಗಿರಿ ವನ್ಯಜೀವಿ ಧಾಮದಲ್ಲಿ ಕಂಡು ಬರ್ತವೆ, ಮಂಡ್ಯ. ಕೃಷ್ಣಮೃಗಗೆ ಹೆಸರುವಾಸಿಯಾದ ವನ್ಯಜೀವಿ ಧಾಮ ರಾಣೆಬೆನ್ನೂರು ವನ್ಯಜೀವಿ ಧಾಮ ಹಾವೇರಿಯಲ್ಲಿ ಕಂಡುಬರ್ತದೆ. ಗಿಡುಗ
ಗಿಡುಗವು ರಾಮದೇವ್ರ ಬೆಟ್ಟ ವನ್ಯಜೀವಿಧಾಮದಲ್ಲಿ ರಾಮನಗರದಲ್ಲಿ ಕಂಡುಬರುತ್ತದೆ. ರಾಮದೇವ್ರ ಬೆಟ್ಟ ವನ್ಯಜೀವಿ ರಾಮನಗರ. ಕರಡಿ ಗುಡೇಕೋಟೆ ಅಥವಾ ದರೋಜಿ ಬಳ್ಳಾರಿಯಲ್ಲಿವೆ. ಇಲ್ಲಿ ಕರಡಿಗೆ ಹೆಸರುವಾಸಿಯಾದ ಎರಡು ವನ್ಯಜೀವಿಧಾಮಗಳು ಗುಡೇಕೋಟೆ ಹಾಗೂ ದರೋಜಿ ಕರಡಿದ. ಚಿಂಕಾರ ಬುಕ್ಕಾಪಟ್ಟಣ ಎಡಹಳ್ಳಿ. ಬುಕ್ಕಾಪಟ್ಟಣ ಬರುವುದು ತುಮಕೂರು ಜಿಲ್ಲೆಯಲ್ಲಿ, ಎಡಹಳ್ಳಿ ಬರುವುದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ನೇಹಿತರೆ. ಕರ್ನಾಟಕದಲ್ಲಿ ವನ್ಯಜೀವಿಧಾಮಗಳು ಭಾಗ 2ರಲ್ಲಿ ನೋಡೋಣ. 9ನೇ ಪ್ರಶ್ನೆ, ಕರ್ನಾಟಕದ ಯಾವ ವನ್ಯಜೀವಿಧಾಮವು ಬ್ಲ್ಯಾಕ್ ಪ್ಯಾಂಥರ್ ಕಪ್ಪು ಚಿರತೆ ವೀಕ್ಷಣೆಗೆ ಅತ್ಯಂತ ಪ್ರಸಿದ್ಧವಾಗಿದೆ? ಕಪ್ಪು ಚಿರತೆ ಬ್ಲ್ಯಾಕ್ ಪ್ಯಾಂಥರ್ ಅಂತೇವೆ. ಇದು ಬ್ರಹ್ಮಗಿರಿಯಲ್ಲಿ ಕಂಡುಬರ್ತವೆಯಾ? ದಾಂಡೇಲಿ ಕಾಳಿ ಹುಲಿ ಸಂರಕ್ಷಣಾ ಪದ KTR ಕಾಳಿ ಟೈಗರ್ ರಿಸರ್ವ್ ಅಂತಾರೆ. ಇದಕ್ಕೆ ಮೊದಲು ದಾಂಡೇಲಿ ವೈಲ್ಡ್ ಲೈಫ್ ಅಂತಿದ್ರು, ಸೆಂಚುರಿ ಅಂತಿದ್ರು. ಈಗ KTR ಕಾಳಿ ಟೈಗರ್ ರಿಸರ್ವ್. ಕಾಳಿ ಟೈಗರ್ ರಿಸರ್ವ್ ಯಾಕಂದರೆ ಇದು ಕಾಳಿ ದಂಡೆ ಮೇಲಿರೋದ್ರಿಂದ ಇದನ್ನು ಕಾಳಿ ಟೈಗರ್ ರಿಸರ್ವ್ ಅಂತಾರೆ. C ಅತ್ತಿವೇರಿ. D ಪುಷ್ಪಗಿರಿ. ಇದು ಕಪ್ಪು ಚಿರತೆ ಬ್ಲ್ಯಾಕ್ ಪ್ಯಾಂಥರ್ ಕಂಡುಬರುವ ಸ್ಥಳ ವೀಕ್ಷಣೆಗೆ ದಾಂಡೇಲಿ ಅಥವಾ KTR ಕಾಳಿ ಟೈಗರ್ ರಿಸರ್ವ್. 10ನೇದು, ಘಟಪ್ರಭಾ ಪಕ್ಷಿಧಾಮವು ಯಾವ ಜಿಲ್ಲೆಯಲ್ಲಿದೆ? A ಬಾಗಲಕೋಟೆ ಜಿಲ್ಲೆ, B ವಿಜಯಪುರ ಜಿಲ್ಲೆ, C ಬೆಳಗಾವಿ ಜಿಲ್ಲೆ, D ಧಾರವಾಡ ಜಿಲ್ಲೆ. ಘಟಪ್ರಭಾ ಹೆಸರೇ ಸೂಚಿಸಿದಂಗೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅಲ್ಲಿ ಪಕ್ಷಿಧಾಮವಿದೆ. 11, ಕೆಳಗಿನಲ್ಲಿ ಯಾವುದು ಕರ್ನಾಟಕದ ಅತಿ ದೊಡ್ಡ ವನ್ಯಜೀವಿಧಾಮವಾಗಿದೆ? ಕೆಳಗಿನಲ್ಲಿ ಯಾವುದು ಕರ್ನಾಟಕದ ಅತಿ ದೊಡ್ಡ ವನ್ಯಜೀವಿಧಾಮವಾಗಿದೆ? A ಮಲೆ ಮಹಾದೇಶ್ವರಿ MM-Mills, B ಕಾವೇರಿ ವನ್ಯಜೀವಿಧಾಮ, C ಭದ್ರಾ ವನ್ಯಜೀವಿಧಾಮ, D ಶರಾವತಿ ಕಣಿವೆ. A ಮಲೆ ಮಹಾದೇಶ್ವರ MM-Mills, B ಕಾವೇರಿ ವನ್ಯಜೀವಿಧಾಮ, C ಭದ್ರಾ ವನ್ಯಜೀವಿಧಾಮ, D ಶರಾವತಿ ಕಣಿವೆ. A ಮಲೆ ಮಹದೇಶ್ವರ ವನ್ಯಜೀವಿಧಾಮವು ಕರ್ನಾಟಕದ ಅತಿ ದೊಡ್ಡ ವನ್ಯಜೀವಿಧಾಮವಾಗಿದೆ. MM-Mills. 12, ಜೋಗಿಮಟ್ಟಿ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಜೋಗಿಮಟ್ಟಿ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಈ ಹಾವೇರಿಯಲ್ಲಿ, B ಚಿತ್ರದುರ್ಗದಲ್ಲಿ, C ಕೊಪ್ಪಳ ಜಿಲ್ಲೆಯಲ್ಲಿ, D ಬಳ್ಳಾರಿ ಜಿಲ್ಲೆಯಲ್ಲಿ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ವನ್ಯಜೀವಿಧಾಮವು ಕಂಡುಬರುತ್ತದೆ. 13, ಕೊಡಗು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ವನ್ಯಜೀವಿಧಾಮ ಯಾವುದು? ಕೊಡಗು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ವನ್ಯಜೀವಿಧಾಮ ಯಾವುದು? A ಸೋಮೇಶ್ವರ, B ಬ್ರಹ್ಮಗಿರಿ, C ಮುಂಡಿಗೆಕೆರೆ, D ಜೋಗಿಮಟ್ಟಿ. A ಸೋಮೇಶ್ವರ, B ಬ್ರಹ್ಮಗಿರಿ, C ಮುಂಡಿಗೆಕೆರೆ, D ಜೋಗಿಮಟ್ಟಿ. ಉತ್ತರ B ಬ್ರಹ್ಮಗಿರಿ. ಪುಷ್ಪಗಿರಿ ಮತ್ತು ತಲಕಾವೇರಿ ಕೂಡ ಕೊಡಗಿನಲ್ಲಿವೆ. ಈ 3 ವನ್ಯಜೀವಿಧಾಮಗಳು ಕೊಡಗಿನಲ್ಲಿ ಬರ್ತವೆ. ಬ್ರಹ್ಮಗಿರಿ, ಪುಷ್ಪಗಿರಿ, ತಲಕಾವೇರಿ. ಪ್ರಸಿದ್ಧ ವನ್ಯಧಾಮ ಕೊಡಗುದಲ್ಲಿ ಬ್ರಹ್ಮಗಿರಿ. 14, ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವು ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ವನ್ಯಜೀವಿಧಾಮವಾಗಿ ಗುರುತಿಸಲ್ಪಟ್ಟಿದೆ? 14ನೇದು, ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವು ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ವನ್ಯಜೀವಿಧಾಮವಾಗಿ ಗುರುತಿಸಲ್ಪಟ್ಟಿದೆ? A ರಾಯಚೂರು, B ಬಳ್ಳಾರಿ, C ಗದಗ, D ಯಾದಗಿರಿ. A ರಾಯಚೂರು, B ಬಳ್ಳಾರಿ, C ಗದಗ, D ಯಾದಗಿರಿ. ಉತ್ತರ B ಬಳ್ಳಾರಿ. 15, ಕಪ್ಪತ್ತಗುಡ್ಡ ವನ್ಯಜೀವಿಧಾಮವು ಯಾವ ಜಿಲ್ಲೆಯಲ್ಲಿದೆ? ಕಪ್ಪತ್ತಗುಡ್ಡ ವನ್ಯಜೀವಿಧಾಮವು ಯಾವ ಜಿಲ್ಲೆಯಲ್ಲಿದೆ? A ಗದಗ, B ಧಾರವಾಡ, C ಹಾವೇರಿ, D ಬೆಳಗಾವಿ. ಉತ್ತರ ಗದಗ ಜಿಲ್ಲೆಯಲ್ಲಿದೆ. ಕಪ್ಪತ್ತಗುಡ್ಡ ವನ್ಯಜೀವಿಧಾಮವು ಗದಗ ಜಿಲ್ಲೆಯಲ್ಲಿದೆ. 16, ಕರ್ನಾಟಕದ ಯಾವ ವನ್ಯಜೀವಿಧಾಮವು ತಮಿಳುನಾಡು ಮತ್ತು ಕೇರಳದ ಗಡಿಗಳನ್ನು ಹಂಚಿಕೊಳ್ಳುತ್ತದೆ? ಕರ್ನಾಟಕದ ಯಾವ ವನ್ಯಜೀವಿಧಾಮವು ತಮಿಳುನಾಡು ಮತ್ತು ಕೇರಳದ ಗಡಿಗಳನ್ನು ಹಂಚಿಕೊಳ್ಳುತ್ತದೆ? A ಮಲೆ ಮಹದೇಶ್ವರ ವನ್ಯಜೀವಿಧಾಮ, B ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸಮೀಪದ ಧಾಮಗಳು, C ಕಾವೇರಿ ವನ್ಯಜೀವಿಧಾಮ, D ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ BRT. ಉತ್ತರ D ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ BRTಯು ವನ್ಯಜೀವಿಧಾಮವು ತಮಿಳುನಾಡು ಮತ್ತು ಕೇರಳದ ಗಡಿಗಳನ್ನು ಹಂಚಿಕೊಳ್ಳುತ್ತದೆ. ತಮಿಳುನಾಡು ಮತ್ತು ಕೇರಳದ BRT ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ. ಪ್ರಮುಖ ಜಿಲ್ಲಾವಾರು ಪಟ್ಟಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಶಿವಮೊಗ್ಗ, ಶೆಟ್ಟಿಹಳ್ಳಿ, ಗುಡಿವಿ, ಶರಾವತಿ, ಕಣಿವೆ. ಶೆಟ್ಟಿಹಳ್ಳಿ, ಗುಡಿವಿ, ಶರಾವತಿ, ಕಣಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿ ಅಥವಾ KTR ಅಂತೀವಲ್ಲ, ಕಾಳಿ ಟೈಗರ್ ರಿಸರ್ವ್ ಹಾಗೂ ಅತ್ತಿವೇರಿ ಕಂಡುಬರ್ತದೆ. ಚಾಮರಾಜನಗರದಲ್ಲಿ BRT ಮಲೆ ಮಹದೇಶ್ವರ MM-Mills. BRT MM-Mills. ಉಡುಪಿಯಲ್ಲಿ ಸೋಮೇಶ್ವರ, ಮೂಕಾಂಬಿಕಾ. ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ, ಮೇಲುಕೋಟೆ, ರಂಗನತಿಟ್ಟು. ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವ ಪಕ್ಷಿಧಾಮಗಳು ಯಾವಂದ್ರೆ ವನ್ಯಜೀವಿಧಾಮಗಳು ಯಾವಂದ್ರೆ ರಂಗನತಿಟ್ಟು ಪಕ್ಷಿಧಾಮ,
ಆದಿಚುಂಚನಗಿರಿ ವನ್ಯಜೀವಿ ಧಾಮ, ಮೇಲುಕೋಟೆ ವನ್ಯಜೀವಿ ಧಾಮ. ಪರೀಕ್ಷಾ ದೃಷ್ಟಿಕೋನದ ಕೆಲವು ವಿಶೇಷ ಮಾಹಿತಿಗಳನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ಸೋಮೇಶ್ವರ, ಮೂಕಾಂಬಿಕಾ ಹಾಗೂ ಶರಾವತಿ ಕಣಿವೆ ಧಾಮಗಳು ಪಶ್ಚಿಮ ಘಟ್ಟಗಳ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಬರುತ್ತದೆ. ಯಾವುದು ಅಂದರೆ ಸೋಮೇಶ್ವರ, ಮೂಕಾಂಬಿಕಾ, ಶರಾವತಿ ಈ ಧಾಮಗಳು ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಪ್ರದೇಶ ಕಂಡುಬರುತ್ತವೆ. ಶುಷ್ಕ ವಲಯದ ಧಾಮಗಳು ರಾಣೆಬೆನ್ನೂರು, ಹಾವೇರಿ, ಜೋಗಿಮಟ್ಟಿ, ಚಿತ್ರದುರ್ಗ ಉತ್ತರ ಕರ್ನಾಟಕದ ಶುಷ್ಕ ಪರಿಸರ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಇನ್ನಷ್ಟು ಕೆಲವು ಮಾಹಿತಿ ನೋಡಂಬರಿ. ಕರ್ನಾಟಕದ ವನ್ಯಜೀವಿ ಧಾಮಗಳು ಭಾಗ 3ರಲ್ಲಿ 17. ಗುಡವಿ ಪಕ್ಷಿಧಾಮವು ಯಾವ ಜಿಲ್ಲೆಯಲ್ಲಿದೆ? ಎ ಉತ್ತರ ಕನ್ನಡ, ಬಿ ದಕ್ಷಿಣ ಕನ್ನಡ, ಸಿ ಶಿವಮೊಗ್ಗ, ಡಿ ಹಾಸನ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮ ಐತಿ. 18. ಕರ್ನಾಟಕದ ಯಾವ ವನ್ಯಜೀವಿ ಧಾಮವು ಶುಷ್ಕ ವಲಯದ ಪರಿಸರ ವ್ಯವಸ್ಥೆ ಸ್ಕ್ರಬ್ ಫಾರೆಸ್ಟ್ ಎಕೋಸಿಸ್ಟಮ್ಗೆ ಮತ್ತು ಕೃಷ್ಣ ಮೃಗಗಳಿಗೆ ಪ್ರಸಿದ್ಧವಾಗಿದೆ? ಕರ್ನಾಟಕದ ಯಾವ ವನ್ಯಜೀವಿ ಧಾಮವು ಶುಷ್ಕ ವಲಯದ ಪರಿಸರ ವ್ಯವಸ್ಥೆ ಸ್ಕ್ರಬ್ ಫಾರೆಸ್ಟ್ ಎಕೋಸಿಸ್ಟಮ್ಗೆ ಮತ್ತು ಕೃಷ್ಣ ಮೃಗಗಳಿಗೆ ಪ್ರಸಿದ್ಧವಾಗಿದೆ? ಎ ಸೋಮೇಶ್ವರ, ಬಿ ರಾಣೆಬೆನ್ನೂರು, ಸಿ ಭೀಮಗಢ, ಡಿ ತಲಕಾವೇರಿ. ಇದರ ಉತ್ತರ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆಯಲ್ಲಿದೆ. ಇದು ಕೃಷ್ಣ ಮೃಗಗಳಿಗೆ ಹಾಗೂ ಸ್ಕ್ರಬ್ ಫಾರೆಸ್ಟ್ ಎಕೋಸಿಸ್ಟಮ್ ಅಂತೀವಲ್ಲ ಅದಕ್ಕೆ ಪ್ರಸಿದ್ಧಿಯಾಗಿದೆ. ಇದು ಹಾವೇರಿ ಜಿಲ್ಲೆಯಲ್ಲಿದೆ. 19. ಕೆಳಗಿನವುಗಳಲ್ಲಿ ಯಾವುದು ಮಲೆನಾಡು ಪ್ರದೇಶದಲ್ಲಿ ಕಂಡುಬರುವ ವನ್ಯಜೀವಿ ಧಾಮವಲ್ಲ? ಹೇಳಿ. ಎ ಮೂಕಾಂಬಿಕಾ, ಬಿ ಶೆಟ್ಟಿಹಳ್ಳಿ, ಸಿ ಯಡಹಳ್ಳಿ ಚಿಂಕಾರಧಾಮ, ಡಿ ಸೋಮೇಶ್ವರ. ಎ ಮೂಕಾಂಬಿಕಾ, ಬಿ ಶೆಟ್ಟಿಹಳ್ಳಿ, ಸಿ ಯಡಹಳ್ಳಿ ಚಿಂಕಾರಧಾಮ, ಡಿ ಸೋಮೇಶ್ವರ. ಮಲೆನಾಡಿನಲ್ಲಿ ಕಂಡು ಬರದೇ ಇರುವ ವನ್ಯಜೀವಿ ಧಾಮ ಯಾವುದು ಅಂದ್ರೆ ಸಿ ಯಡಹಳ್ಳಿ ಚಿಂಕಾರಧಾಮ. ಇದು ಬಯಲು ಸೀಮೆ ಪ್ರದೇಶದಲ್ಲಿದೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಯಡಹಳ್ಳಿ ಚಿಂಕಾರ. 20ನೇ ಪ್ರಶ್ನೆ. ಮೇಲುಕೋಟೆ ದೇವಾಲಯ ವನ್ಯಜೀವಿ ಧಾಮವು ಮುಖ್ಯವಾಗಿ ಯಾವ ಪ್ರಾಣಿಯ ಸಂರಕ್ಷಣೆಗಾಗಿ ಪ್ರಸಿದ್ಧವಾಗಿದೆ? ಮೇಲುಕೋಟೆ ದೇವಾಲಯ ವನ್ಯಜೀವಿ ಧಾಮವು ಮುಖ್ಯವಾಗಿ ಯಾವ ಪ್ರಾಣಿಯ ಸಂರಕ್ಷಣೆಗೆ ಪ್ರಸಿದ್ಧವಾಗಿದೆ? ಎ ತೋಳ, ಬಿ ಕೃಷ್ಣಮೃಗ, ಸಿ ಆನೆ, ಡಿ ನವಿಲು. ಎ ತೋಳ, ಬಿ ಕೃಷ್ಣಮೃಗ, ಸಿ ಆನೆ, ಡಿ ನವಿಲು. ಉತ್ತರ ಎ ತೋಳ, ಗ್ರೇ ವುಲ್ಫ್. ಮೇಲುಕೋಟೆ ದೇವಾಲಯ ವನ್ಯಜೀವಿ ಧಾಮವು ತೋಳಕ್ಕೆ, ಗ್ರೇ ವುಲ್ಫ್ಗೆ ಪ್ರಸಿದ್ಧವಾಗಿದೆ. ಅದರ ಸಂರಕ್ಷಣೆಗಾಗಿ ಪ್ರಸಿದ್ಧವಾಗಿದೆ. 21. ಅರಬಿತಿಟ್ಟು ವನ್ಯಜೀವಿ ಧಾಮವು ಯಾವ ಜಿಲ್ಲೆಯಲ್ಲಿದೆ? ಅರಬಿತಿಟ್ಟು ಮೈಸೂರು ಜಿಲ್ಲೆಯಲ್ಲಿದೆಯಾ, ಬಿ ಮಂಡ್ಯ ಜಿಲ್ಲೆಯಲ್ಲಿದೆಯಾ, ಸಿ ಕೊಡಗು ಜಿಲ್ಲೆಯಲ್ಲಿದೆಯಾ, ಡಿ ಹಾಸನ ಜಿಲ್ಲೆಯಲ್ಲಿದೆ. ಉತ್ತರ ಎ ಮೈಸೂರು ಜಿಲ್ಲೆಯಲ್ಲಿ ಅರಬಿತಿಟ್ಟು ವನ್ಯಜೀವಿ ಧಾಮವು ಕಂಡುಬರುತ್ತದೆ. 22. ಕರ್ನಾಟಕದ ಇತ್ತೀಚಿನ ವನ್ಯಜೀವಿ ಧಾಮಗಳಲ್ಲಿ ಒಂದಾದ ಸೌಟರ್ಸ್ ಕರಡಿಧಾಮ, ಸೌಟರ್ಸ್ ಸ್ಲಾತ್ ಬೀರ್ ಸೆಂಚುರಿಯಲ್ಲಿದೆ. ಕರ್ನಾಟಕದ ಇತ್ತೀಚಿನ ವನ್ಯಜೀವಿ ಧಾಮಗಳಲ್ಲಿ ಒಂದಾದ ಸೌಟರ್ಸ್ ಕರಡಿಧಾಮ ಯಾವ ಜಿಲ್ಲೆಯಲ್ಲಿದೆ? ಇದು ಎ ಅರಸೀಕೆರೆ, ಬಿ ಸಂಡೂರು, ಸಿ ಶಿರಸಿ, ಡಿ ಸಕಲೇಶಪುರ. ಇರೋದು ಅರಸೀಕೆರೆ, ಹಾಸನದ ಜಿಲ್ಲೆಯಲ್ಲಿದೆ. ಇದು ಸೌಟರ್ಸ್ ಕರಡಿಧಾಮ, ಸೌಟರ್ಸ್ ಸ್ಲಾತ್ ಬೇರ್ ಸೆಂಚುರಿಗೆ ಪ್ರಸಿದ್ಧಿಯಾಗಿದೆ. 23. ಶರಾವತಿ ಕಣಿವೆಯ ವನ್ಯಜೀವಿ ಧಾಮವು ಯಾವ ನದಿಯ ಹಿನ್ನೀರಿನ ಪ್ರದೇಶದಲ್ಲಿದೆ? ಶರಾವತಿ ಕಣಿವೆ ವನ್ಯಜೀವಿ ಧಾಮವು ಯಾವ ನದಿಯ ಹಿನ್ನೀರಿನ ಪ್ರದೇಶದಲ್ಲಿದೆ? ಎ ತುಂಗಾ ನದಿ, ಬಿ ಭದ್ರಾ ನದಿ, ಸಿ ಶರಾವತಿ ನದಿ, ಡಿ ಕೃಷ್ಣಾ ನದಿ. ಉತ್ತರ ಸಿ ಶರಾವತಿ ನದಿ, ಲಿಂಗನಮಕ್ಕಿ ಜಲಾಶಯದ ಪರಿಸರದಲ್ಲಿ ಇದೆ. ಇದು ಶರಾವತಿ ಕಣಿವೆ ವನ್ಯಜೀವಿ ಧಾಮವು ಯಾವ ನದಿ ಹಿನ್ನೀರಿನಲ್ಲಿದೆ ಅಂದರೆ ಶರಾವತಿ ನದಿಯ ಹಿನ್ನೀರಿನಲ್ಲಿದೆ. ಶರಾವತಿ ಕಣಿವೆ ಶರಾವತಿ ನದಿ. 24. ಪುಷ್ಪಗಿರಿ ವನ್ಯಜೀವಿ ಧಾಮವು ಯಾವ ಜಿಲ್ಲೆಯಲ್ಲಿದೆ? ಪುಷ್ಪಗಿರಿ ವನ್ಯಜೀವಿ ಧಾಮವು ಯಾವ ಜಿಲ್ಲೆಯಲ್ಲಿದೆ? ಎ ಉಡುಪಿ, ಬಿ ಕೊಡಗು, ಸಿ ದಕ್ಷಿಣ ಕನ್ನಡ, ಡಿ ಚಿಕ್ಕಮಗಳೂರು. ಉತ್ತರ ಕೊಡಗು ಜಿಲ್ಲೆಯಲ್ಲಿ ಪುಷ್ಪಗಿರಿ ವನ್ಯಜೀವಿ ಧಾಮವಿದೆ. ವಿಶೇಷ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಪಕ್ಷಿಧಾಮ, ಅತ್ತಿವೇರಿ ಪಕ್ಷಿಧಾಮ ಇದು ವಲಸೆ ಹಕ್ಕಿಗಳು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ವಲಸೆ ಹಕ್ಕಿಗಳು ಬರ್ತಾವೆ, ಅದು ಪ್ರಸಿದ್ಧಿಯಾಗಿದೆ ಅತ್ತಿವೇರಿ ಪಕ್ಷಿಧಾಮ. ಕರಡಿಧಾಮ, ಗುಡೇಕೋಟೆ ಕರಡಿಧಾಮ ಕರಡಿಗಳ ಸಂರಕ್ಷಣೆಗಾಗಿ ಬಳ್ಳಾರಿಯಲ್ಲಿ ಇದೆ. ಈ ಸಂರಕ್ಷಣಾ ಧಾಮವನ್ನು ವಿಸ್ತರಿಸಲಾಗಿದೆ. ಕರಡಿಧಾಮ ಗುಡೇಕೋಟೆಯಲ್ಲಿದೆ. ಇದು ಕರಡಿಗಳ ಸಂರಕ್ಷಣೆಗಾಗಿ ಮೀಸಲಿಟ್ಟ ವನ್ಯಜೀವಿ ಧಾಮವಾಗಿದೆ. ಆನೆ ಸಂರಕ್ಷಣಾ ಧಾಮ ಯಾವುದಪ್ಪ ಅಂದ್ರೆ ಕಾವೇರಿ ಧಾಮ. ಕಾವೇರಿ ಧಾಮದಲ್ಲಿ ಆನೆ ಸಂರಕ್ಷಣೆಗಾಗಿ ಆನೆಗಳ ಕಾರಿಡಾರ್, ದಕ್ಷಿಣ ಕರ್ನಾಟಕ ಆನೆಗಳ ಕಾರಿಡಾರ್ ಇದೆ ಇಲ್ಲಿ.
ಜಲಚರಗಳು ದಾಂಡೇಲಿಯಲ್ಲಿ ಜಲಚರಗಳು ಭಾಳ ಮುಖ್ಯವಾಗಿದೆ. ಮೊಸಳೆ ಮತ್ತು ಮೀನುಗಳಿಗೆ ಸಂರಕ್ಷಣೆಗಾಗಿ ದಾಂಡೇಲಿ ಅಥವಾ KTR ಕಾಳಿ ಟೈಗರ್ ರಿಸರ್ವನ್ನು ತೆಗೆಯಲಾಗಿದೆ. ಇಷ್ಟು ಮಾಹಿತಿ ಈ 37 ವನ್ಯಜೀವಿ ಧಾಮಗಳ ಬಗ್ಗೆ. ಮುಂದಿನ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಇವುಗಳನ್ನು ಸರಿಯಾಗಿ ಮನನ ಮಾಡಿಕೊಂಡು ಮುಖ್ಯವಾದದ್ದನ್ನು ತಮ್ಮ ನೋಟ್ಸ್ ಮಾಡಿಕೊಂಡು ಓದಬೇಕೆಂದು ನನ್ನ ಮಿತ್ರರಲ್ಲಿ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸ್ನೇಹಿತರೆ.